ಬೇಡ ಬಿಆರ್ಒ ಡ್ರಗ್ಸ್, ಬೇಕು ಬಿಆರ್ಒ ಲೈಫ್ ಡಿವೈಎಸ್ಪಿ ಜಾವೇದಿನ ಮಾದಾರ್. ಇಂದು ಸುರಪುರ ಪೊಲೀಸ್ ಠಾಣೆ ವತಿಯಿಂದ ಶ್ರೀಕಮಲ ಕಿಶೋರ್ ಗೋವರ್ಧನ ದಾಸ್ ಲಡ್ಡಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ಜಾವೇದಿನ ಮಾದಾರ್ ಡಿವೈಎಸ್ಪಿ ಸುರಪುರ ರವರು ಡ್ರಗ್ಸ್ಗೆ ಬೇಡ ಎನ್ನಿ ಅಮಲು ಭರಿಸುವ ಮಾದಕ ವಸ್ತುಗಳ ಸೇವನೆಯಿಂದ ಮನುಷ್ಯ ಅನೇಕ ದೈಹಿಕ ಮತ್ತು ಮಾನಸಿಕ ಕಾಯಿಲೆಗೆ ಒಳಗಾಗಿ ತನ್ನ ಜೀವನವನ್ನೇ ಕಳೆದುಕೊಳ್ಳುತ್ತಾನೆ. ಹಾಗಾಗಿ ಇಂದಿನ ಯುವಕರೆಲ್ಲರೂ ಸೇರಿ ಡ್ರಗ್ಸ್ಗೆ ಬೇಡ ಎನ್ನೋಣ. ಯುವಕರನ್ನು ಮಾದಕ ವ್ಯಾಸನದತ್ತ ಹೋಗದಂತೆ ತಡೆಯಲು ಹಮ್ಮಿಕೊಂಡಿರುವ ಈ ಅಭಿಯಾನವು ಯುವಕರಿಗೆ ಬೇಡ ಎನ್ನುವುದನ್ನು ಹೇಳಲು ಧೈರ್ಯ ತುಂಬುವ ವಿನೂತನ ಪ್ರಯತ್ನ ಎಂದರು. ಗಾಂಜಾ, ಅಫೀಮು, ಹೆರಾಯಿನ್, ಕಾಕೇನ್ ಹಾಗೂ ಸಿಂಥೆಟಿಕ್ ಮಾದಕ ವಸ್ತುಗಳ ಸೇವನೆ ಮತ್ತು ಸಾಗಾಣಿಕೆ ಎರಡು ಕಾನೂನು ಬಾಹಿರ ಕೃತ್ಯಗಳಾಗಿದ್ದು ಎನ್ಡಿಪಿಎಸ್ ಕಾಯ್ದೆ 1985 ಅಡಿಯಲ್ಲಿ ಕಠಿಣ ಶಿಕ್ಷೆಗೆ ಒಳಪಡಬೇಕಾಗುತ್ತದೆ. ಆದ್ದರಿಂದ ಯುವಕರು ಯಾವುದೇ ಕಾರಣಕ್ಕೂ ಮಾದಕ ವಸ್ತುಗಳ ವ್ಯಸನಕ್ಕೆ ಒಳಗಾಗಬಾರದು ಹಾಗೂ ಮಾದಕ ವಸ್ತು ವಿರೋಧಿ ಸಹಾಯವಾಣಿ 1908 ಮಾದಕ ವಸ್ತು ಸೇವನೆ ಮತ್ತು ಸಾಗಾಣಿಕೆ ಕುರಿತು ಮಾಹಿತಿ ಇದ್ದಲ್ಲಿ ತಿಳಿಸಿ, ಮಾಹಿತಿ ಗೌಪ್ಯವಾಗಿ ಇಡಲಾಗುವುದು ಎಂದು ತಿಳಿಸಿದರು. ಶ್ರೀ ಉಮೇಶ್ ಎಂಪಿಐ ವಿದ್ಯಾರ್ಥಿ ಬಳಗಕ್ಕೆ ಪ್ರತಿಜ್ಞೆ ವಿಧಿ ಬೋಧಿಸಿದರು. ನಾನು ಇಂದು ಪ್ರತಿಜ್ಞೆ ಮಾಡುತ್ತೇನೆ, ನಾನು ಯಾವ ಸಂದರ್ಭದಲ್ಲಿ ಮಾದಕ ವಸ್ತುಗಳನ್ನು ಬಳಸುವುದಿಲ್ಲ. ನನ್ನ ಆರೋಗ್ಯ, ಭವಿಷ್ಯ ಮತ್ತು ಕುಟುಂಬವನ್ನು ನಾನು ರಕ್ಷಿಸುತ್ತೇನೆ. ನಾನು ಬದಲಾವಣೆಯ ದೂತನಾಗಿರುತ್ತೇನೆ ಮತ್ತು ಮಾದಕ ವಸ್ತುಗಳ ವಿರುದ್ಧವಾದ ಜೀವನವನ್ನು ಆಯ್ಕೆ ಮಾಡುತ್ತೇನೆ. ನಾನು ನನ್ನ ಸ್ನೇಹಿತರಿಗೆ ತಪ್ಪು ದಾರಿಗೆ ಹೋಗದಂತೆ ಎಚ್ಚರಿಸುತ್ತೇನೆ ಮತ್ತು ಮಾದಕ ವಸ್ತುಗಳ ವಿರುದ್ಧ ಧೈರ್ಯದಿಂದ ನಿಂತು ಮಾದಕ ದ್ರವ್ಯ ಮುಕ್ತ ಸಮಾಜ ನಿರ್ಮಿಸಲು ಶ್ರಮಿಸುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಿನ್ಸಿಪಾಲರಾದ ಶ್ರೀ ಡಾಕ್ಟರ್ ಬಲಭೀಮ ದೇಸಾಯಿಯವರು ಮಾತನಾಡಿ, ಯಾವುದೇ ದುಶ್ಚಟಕ್ಕೆ ದಾಸರಾಗದೆ ಚೆನ್ನಾಗಿ ಓದಿ ನಿಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳಿ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಉಪನ್ಯಾಸಕ ವೃಂದದ ಡಾಕ್ಟರ್ ವಿದ್ಯಾಸಾಗರ, ಡಾಕ್ಟರ್ ಮೋನಯ್ಯ ಕಲಾಲ್, ಡಾಕ್ಟರ್ ಪ್ರಮೋದ್ ಕೆ ಕುಲಕರ್ಣಿ, ಡಾಕ್ಟರ್ ಮಾದೇವಪ್ಪ, ಶ್ರೀ ಶಾಂತಕುಮಾರ್ ಪೊಲೀಸ್ ಪೇದೆ ದಯಾನಂದ ಜಮಾದಾರ್ ಕಾರ್ಯಕ್ರಮದ ಸ್ವಾಗತ ಮತ್ತು ವಂದನಾರ್ಪಣೆಯನ್ನು ಡಾಕ್ಟರ್ ಜಗದೀಶ್ ಕುಮಾರ್ ನಿರ್ವಹಿಸಿದರು. ಸಹಸ್ರಾರು ವಿದ್ಯಾರ್ಥಿನಿಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಸರಳ ಶಿಕ್ಷೆ, ಸರಳ ಕಾರಾಗೃಹ ಶಿಕ್ಷೆ, ಕಠಿಣ ಕಾರಾಗೃಹ ಶಿಕ್ಷೆ, ದಂಡ ಆಮೇಲೆ ಕಠಿಣ ಕಾರಾಗೃಹ ಶಿಕ್ಷೆ ಬೇರೆದಲ್ಲ. ಮರ್ಡರ್ ಮಾಡಿದ್ರು ಕೂಡ ಕಠಿಣ ಬರ್ತಿಲ್ಲ. ನಿಮಗೆ ಬಲದಂಡ ಮರ್ಡರ್ ನಿಮಗೆ ಡೆತ್ ಪೆನಾಲ್ಟಿ, ಲೈಫ್ ಆಮೇಲೆ ಫೈನ್. ರಿಗ್ರೆಸ್ ಕೊಡ್ಬೋದು, ಕೊಡಬೇಕು, ಸಿಂಪಲ್ ಲೈಫ್ ಕೊಡ್ಬೋದು, ಲೈಫ್ ಜೀವಾವಧಿ ಕಾರಾಗೃಹ ಶಿಕ್ಷೆ ಕೊಡ್ಬೋದು. ಕಠಿಣ ಜೀವಾವಧಿ ಕಾರಾಗೃಹ ಶಿಕ್ಷೆ ರಿಗ್ರೆಸ್. ಇದರ NDPS ಆಕ್ಟ್ ಇದೆ, ಕಠಿಣ ಕಾರಾಗೃಹ ಶಿಕ್ಷೆ. ಇದರ ಎಲ್ಲಾ ಪನಿಷ್ಮೆಂಟ್ ಕೂಡ ಕಠಿಣ ಕಾರಾಗೃಹ. ನಾವು ಏನಂತ ನಾವು ಗಾಂಜಾ ಅಥವಾ ಏನು ಡ್ರಗ್ಸ್ ಬಹಳ ಸಬ್ಸ್ಟೆನ್ಸಸ್ ಈಗ ಒಂದು ನಾರ್ಕೋಟಿಕ್ ಡ್ರಗ್ಸ್ ಅಲ್ಲಿ